ಅಲ್ಲ, ಈ ಥರ ಹೈವೇನ ಸಡನ್ನಾಗಿ ಕ್ಲೋಸ್ ಮಾಡಿಬಿಟ್ರೆ ಹೇಗೆ? ನೋಡಿ, ಹೈವೇಯಲ್ಲಿ ಹೋಗ್ತಾ ಇದ್ವಿ, ಸಡನ್ನಾಗಿ ರೋಡ್ ಕ್ಲೋಸ್ ಅಂದರು. ಇವಾಗ 1 ಕಿಲೋಮೀಟ್ರಿಂದ ರಿವರ್ಸ್ ಬರ್ತಾ ಇದ್ದೀವಿ ಒನ್ ವೇಯಲ್ಲಿ. ಒಂದು 2 ವರ್ಷ 3 ವರ್ಷ ಪೇಟೆಂಟ್ ಇರುತ್ತೆ ಇವ್ರದ್ದು. ಈ ಪೇಟೆಂಟ್ ಮುಗೀತಾ ಎಲ್ಲರೂ ಯೂಸ್ ಮಾಡ್ತಾರೆ ಅವಾಗ. ಅರುಣಾಚಲೇಶ್ವರ ದೇವಸ್ಥಾನ. ಯಾವುದು ಬ್ರೋ ಇದು ಫ್ಲಾಗು? DMK. ಹೊಸ ರೋಡು. ನಾವೇ ಇನಾಗ್ರೇಷನ್ ಮಾಡ್ತಿರೋದು ನಡೀರಿ. ಸಿಲ್ವರಾ? ಓಹೋ ಬ್ರೋ, ಒಳ್ಳೆ ರೇಟು ಬ್ರೋ ಇದು. ಒಳ್ಳೆ ಎಂಟ್ರಿ ನಮ್ಮದು. ಗೊಂಬೆ ಉತ್ಸವ ಜಸ್ಟ್ ಮಿಸ್ಸು ಸೆಕ್ಯೂರಿಟಿ ಕೈಯಲ್ಲಿ ತಗ್ಲಾಕೊಳ್ಳೋಕ್ಕೆ. ಸನ್ಸೆಟ್ ನೋಡಿ, ಸಖತ್ತಾಗಿ ಕಾಣಿಸ್ತಿದೆ ಸನ್ಸೆಟ್. ಜೈ ಆಂಜನೇಯ. ಎಲ್ರಿಗೂ ನಮಸ್ಕಾರ. ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಆಯುಧ ಪೂಜೆ ಕಾರಣ ಭೀಮಗೆ ಬೆಳಗ್ಗೆನೇ ಎದ್ದು ನೀಟಾಗಿ ಪೂಜೆ ಮಾಡಿ ನಿಲ್ಲಿಸಿದ್ದೀವಿ. ತಮ್ಮನೇಲಿ ನೋಡಿ ನಿಮ್ಗೆ ಅರ್ಥ ಆಗಿರುತ್ತೆ ಇವಾಗ ನಮ್ಮ ಪಯಣ ಎಲ್ಲಿಗೆ ಅಂತ. ಆದರೂ ಹೇಳ್ತಾ ಇದ್ದೀವಿ, ಬೆಂಗಳೂರಿಂದ ಕನ್ಯಾಕುಮಾರಿ ಹೋಗ್ತಾ ಇದ್ದೀವಿ. ಯಾವ್ಯಾವ ಪ್ಲೇಸಸ್ ಸಿಗುತ್ತೆ ಅದನ್ನೆಲ್ಲ ಕವರ್ ಮಾಡಿಕೊಂಡು ಕನ್ಯಾಕುಮಾರಿಗೆ ರೀಚ್ ಆಗಬೇಕು. ಸೊ ನಮ್ಮದು ಈ ಟ್ರಿಪ್ ಪ್ಲ್ಯಾನ್ ಇರೋದು 5 ಡೇಸ್ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ್ಯಾವ ಟೈಮ್ಗೆ ಎಲ್ಲೆಲ್ಲಿ ರೀಚ್ ಆಗ್ತೀವಿ ಹೇಗೆ ಅಂತ ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಲಗೇಜ್ ಎಲ್ಲ ಗಾಡಿ ಮೇಲೆ ಪ್ಯಾಕ್ ಮಾಡಿ ಇಲ್ಲಿಂದ ಹೊರಡೋದು. ನಾವು ಇವಾಗ ಫಸ್ಟ್ ಪ್ಲ್ಯಾನ್ ಮಾಡಿರೋದು ತಿರುವಣ್ಣನ ಮಲೆಗೆ ಹೊಸೂರು ಮೇಲೆ ಹೋಗ್ತಾ ಇದ್ದೀವಿ. ಹೊಸೂರು, ಕೃಷ್ಣಗಿರಿ ಆ ರೂಟಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಮಾರ್ನಿಂಗ್ ಇವಾಗ ಒಂದು 7 o'clock ಆಗಿದೆ. ತುಂಬ ಲೇಟ್ ಆಯಿತು ಬಿಡೋದು, ಬಟ್ ಅದು ಪರವಾಗಿಲ್ಲ. 4 hours ತೋರಿಸ್ತಿದೆ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತೀವಿ ಅಂತ. ಇವಾಗ ಅತ್ತಿಬೆಲೆ ಟೋಲ್ ಬಿಟ್ಟಿದ್ದೀವಿ. ಸೊ ಅತ್ತಿಬೆಲೆ ಟೋಲ್ ಬಿಟ್ಟು ಇವಾಗ ಹೊಸೂರು ಕಡೆ ಹೋಗಬೇಕು. ಅದಕ್ಕಿಂತ ಮುಂಚೆ ಯಾವುದೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಎಲ್ಲೂ ಸಿಗ್ತಿಲ್ಲ ಕರೆಕ್ಟಾಗಿ. ಅದಕ್ಕೆ ಇಲ್ಲೇ ತಿಂಡಿ ತಿಂದ್ಕೊಂಡು ಆಮೇಲೆ ಇಲ್ಲಿಂದ ಹೊರಡೋಣ ಅಂತ. ಅಲ್ಲ, ಈ ಥರ ಹೈವೇನ ಸಡನ್ನಾಗಿ ಕ್ಲೋಸ್ ಮಾಡಿಬಿಟ್ರೆ ಹೇಗೆ? ನೋಡಿ, ಹೈವೇಯಲ್ಲಿ ಹೋಗ್ತಾ ಇದ್ವಿ, ಸಡನ್ನಾಗಿ ರೋಡ್ ಕ್ಲೋಸ್ ಅಂದರು. ಇವಾಗ 1 ಕಿಲೋಮೀಟ್ರಿಂದ ರಿವರ್ಸ್ ಬರ್ತಾ ಇದ್ದೀವಿ ಒನ್ ವೇಯಲ್ಲಿ. ಇಲ್ಲಿಂದ ಸರ್ವಿಸ್ ರೋಡ್ಗೆ ಹೋಗಿ ಸರ್ವಿಸ್ ರೋಡಲ್ಲಿ ಮತ್ತೆ ವಾಪಸ್ ಹೋಗ್ಬೇಕು. ಈ ಥರ ಮಾಡಿದ್ರೆ ಹೇಗೆ? ಇಲ್ಲಿ ಮುಂದೆ ಏನಾದರೂ ಇದಾಗ್ಬಿಟ್ಟಿದ್ರೆ, ಕ್ಲೋಸ್ ಆಗಿದೆ ಅಂತ ಬ್ಯಾರಿಕೇಡ್ಸ್ ಏನಾದರೂ ಹಾಕಿದ್ರೆ ಅದಾದರೂ ಆರಾಮಾಗಿರೋದು. ಅಲ್ಲ, ಇಂಥ ಒಳ್ಳೆ ಹೈವೇನ ಬ್ಲಾಕ್ ಮಾಡಿ ಅದೇನು ಮಾಡ್ತಿದ್ದಾರೋ ಏನೋಪ್ಪ. ಒಂದು ಬೋರ್ಡ್ ಇಲ್ಲ, ಏನೂ ಇಲ್ಲ. ಏನೋ ಅಲ್ಲಿ ನೋಡಿದ್ರು ಏನು ಟ್ರಾಫಿಕ್ ಇದೆ ಅಲ್ಲಿ. ಏನಕ್ಕೆ ಹೈವೇ ಕ್ಲೋಸ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಹೈವೇ ಈ ಥರ ಬ್ಲಾಕ್ ಆಗೋದು ಇಲ್ಲೇ ನೋಡಿರೋದು ನಾನು. ಅರ್ಧ ದಿನ ಇಲ್ಲೇ ಆಗೋಗುತ್ತೆ.
ಟ್ರಾಫಿಕ್ ಇದು. ಬಾ 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 ಒಬ್ಬ ಯಾವುದಪ್ಪ ಗಾಡಿ ಅಂದ್ಕೊಂಡೆ, ಆಡಿ Q8. ಇವ್ರದ್ದು ನೋಡಿ ಒಂದು 2 ವರ್ಷ 3 ವರ್ಷ ಪೇಟೆಂಟ್ ಇರುತ್ತೆ ಇವ್ರದ್ದು. ಈ ಪೇಟೆಂಟ್ ಮುಗೀತಾ ಎಲ್ಲರೂ ಯೂಸ್ ಮಾಡ್ತಾರೆ ಅವಾಗ. ಅಲ್ಲ ಮುಂದೆ ಮತ್ತೇನು ಶಾಕಿಂಗ್ ಇರಲ್ಲ ಅಲ್ವಾ? ಈ ಥರ ತಮಿಳ್ನಾಡು ಹೈವೇ ಏನು ಮಾಡೋಣ? ಸಕ್ಕತ್ತಾಗಿದೆ. ಬೆಟ್ಟಗಳ ಮಧ್ಯ ಈಗ ಕೃಷ್ಣಗಿರಿ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಬೆಟ್ಟ ಮಧ್ಯ ಹೈವೇ ಚೆನ್ನಾಗಿದೆ. ಅಂಕಲ್ ಸೈಡಲ್ಲಿ ಹೋಗಿ ಅಂಕಲ್. ತಿರುವಣ್ಣಾಮಲೈ ದೇವಸ್ಥಾನ ತುಂಬ ಅದಕ್ಕೆ ಹಿಸ್ಟ್ರಿ ಇದೆ. ಯಾವ ಥರ ಅಂದರೆ ಅದು ಪಂಚಭೂತ ಸ್ಥಳ ಅಂತ ಕರೀತಾರೆ. ಅದರಲ್ಲೂ ಅಗ್ನಿಸ್ಥಳ ಅಂತ ತುಂಬ ಫೇಮಸ್. ಅದು ಚೋಳ ಅಥವಾ ಪಲ್ಲವ ಟೈಮಲ್ಲಿ ಇಂಪ್ರೂವ್ ಆಗಿರೋ ದೇವಸ್ಥಾನ. ವಿಜಯನಗರ ಸಾಮ್ರಾಜ್ಯ ಬಂದಮೇಲೆ ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಆವಾಗಿಂದ. ತಿರುವಣ್ಣಾಮಲೈಗೆ ಬಂದಿದ್ದೀವಿ. ದೇವರ ದರ್ಶನ ಆಯಿತು. ಅರುಣಾಚಲೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ಗಿರಿ ಪ್ರದರ್ಶನ ಮಾಡ್ತಾರಂತೆ. ಸಂಜೆ ಇವತ್ತು ಇರಬೇಕೇನೋ, ಬಟ್ ನಮಗೆ ಬೇರೆ ಪ್ಲೇಸಸ್ಗೆ ಹೋಗೋದ್ರಿಂದ ಇಲ್ಲಿಗೆ ದರ್ಶನ ಮುಗಿಸ್ಕೊಂಡು ಊಟನೂ ಆಯಿತು. ಪ್ರಸಾದ ತೊಗೊಂಡು ಇವಾಗ ಬ್ಯಾಗೆಲ್ಲ ಅಲ್ಲಿ ಇಟ್ಟಿದ್ವಿ. ಬ್ಯಾಗೆಲ್ಲ ತೊಗೊಂಡು ಇವಾಗ ರಿಟರ್ನ್ ಹೊರಡ್ಬೇಕು. ಇವಾಗ ನೆಕ್ಸ್ಟ್ ಪ್ಲೇಸ್ಗೆ, ನೆಕ್ಸ್ಟು ಚಿದಂಬರಂ ಅಂದ್ಕೊಂಡಿದ್ದೀವಿ. ನೋಡೋಣ. ಆದರೆ ಚಿದಂಬರಂಗೆ ಸ್ಟಾರ್ಟ್ ಮಾಡ್ತೀವಿ ಜರ್ನಿ ಇವಾಗ. ಕಾಲಿ ನದಿ ಕಾಲಿ.
ಮಾಡ್ತಿರೋದು ನೋಡಿ. ನಾನು ಹೋಗ್ಬೇಕು. ಇದಕ್ಕಿನ್ನ ಬಾಳೆ ಎಲೆನೇ ದೊಡ್ಡದಾಗಿದೆ ಬಿಡ ನಿಂದ. ಏನು ಇದು? ಅಲ್ಲಿ ನೋಡಿ ಅದು ಏನು ಸಕ್ಕತ್ತಾಗಿದೆ ಅಲ್ವಾ ಅದು. ಏನಿದು ಸಿಲ್ವರಾ? ಬ್ರೋ ಒಳ್ಳೆ ರೇಟು ಬ್ರೋ ಇದು ಸಿಲ್ವರು. ಈ ಕಡೆನೂ ಹಾಕಿದ್ದಾರೆ, ಇವ್ರದ್ದೇ ಅನ್ಸುತ್ತೆ. ಓದಿನ ಓನರು ಆ ಕಡೆ ಈ ಕಡೆ. ಅಯ್ಯೋ ಪಕ್ಕ ಸಿಲ್ವರ್. ಚಿದಂಬರಂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಅದೂ ಅಷ್ಟೇ ಚೋಳ ಟೈಮಲ್ಲೇ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿರೋದು. ಇಲ್ಲಿ ನಟರಾಜ ಸ್ವಾಮಿ ಇರ್ತಾರೆ. 10ನೇ ಸೆಂಚುರಿಯಲ್ಲಿ ಚೋಳ ಬಂದಾಗ ಇದು ಮಾಡಿರೋದು. ಅಲ್ಲಿ ಒಂದು ಜಾಗ ಇದೆ, ದೇವ್ರ ಪಕ್ಕನೆ ಖಾಲಿ ಜಾಗ. ಅಲ್ಲಿ ಆಕ್ಚುಲಿ ದೇವರು ನೆಲೆಸಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನೋಡೋಣ ಆ ಪ್ಲೇಸ್ ಯಾವ ತರ ಇದೆ, ದೇವಸ್ಥಾನ ಯಾವ ತರ ಕಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಚಿದಂಬರಂ ಅಣ್ಣ, ಜಾಗ ಬಿಡೋಣ. ಇಲ್ಲೇ ಇಂದಿನ ಲೆಫ್ಟು ಚಿದಂಬರಂ. ಈ ಕಡೆ ಲೆಫ್ಟ್. ಲೆಫ್ಟ್ ತೋರಿಸ್ತಿದೆ ಇಲ್ಲಿ. ಅಲ್ಲಿ ದೇವಸ್ಥಾನ. ಗಾಡಿ ಎಲ್ಲ ಹಾಕೋದು ಇಲ್ಲ ಅನ್ಸುತ್ತೆ. ಹಾಂ ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಇಲ್ಲ ಕಣ ಗಾಡಿ. ಇವ್ರು ಕೇಳೋಣ ಅಣ್ಣ, ಟೆಂಪಲ್ ಗಾಡಿ, ಬೈಕ್ ಟೆಂಪಲ್. ಹಾಂ ಪಾರ್ಕಿಂಗಾ? ಅನ್ಕತ್ತೇನೋ ಅವ್ರಿಗೆ ಗೊತ್ತಾಗ್ಬೇಕು. ಏನು ಬ್ರೋ, ನಾವು ಹೇಳಿದ್ದು ಅರ್ಥ ಆಯ್ತು ಅಂತ ಅಂದ್ಕೊಂಡ್ರ? ಇದೇ ದೇವಸ್ಥಾನ. ಸಕ್ಕದಾಗಿದೆ ನೋಡಿ ಬ್ರೋ. ಒಳ್ಳೆ ಎಂಟ್ರಿ ನಮ್ಮದು. ಸಕ್ಕದಾಗಿ ಬರ್ತೀವಿ. ಇಲ್ಲೆಲ್ಲಾದ್ರೂ ಆಗ್ಬಿಡೋಣ ಗಾಡಿನ. ಅಲ್ಲಿ ಆಗ್ಬಿಡ್ಲಾ? ನಿಂತ್ಬಿಡು. ನಟರಾಜ ಸ್ವಾಮಿ ದೇವರು ಚಿದಂಬರಮ್ಮು. ಸೊ ಇವಾಗ ಗಾಡಿಯಲ್ಲೆಲ್ಲ ಲಗೇಜ್ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ. ಗೊಂಬೆ ಉತ್ಸವ.
ತುಂಬ ಹಳೇ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ನೋಡಿ. ಯಾರು ಕ್ಯಾಮ್ರಾ ಕಿತ್ಕೊಳ್ತಾ ಇದ್ದಾರೆ ಸಾಕಪ್ಪ. ಜಸ್ಟ್ ಮಿಸ್ಸು ಸೆಕ್ಯೂರಿಟಿ ಕೈಯಲ್ಲಿ ತಗ್ಲಾಕೊಳ್ಳೋಕ್ಕೆ. ಬರೋ ಇಲ್ಲಿ ಅಂದರು. ನಾನು ಬಂದೆ ಅಂದ್ಬಿಟ್ಟು ತಪ್ಪಿಸ್ಕೊಂಬಿಟ್ಟೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೋಪುರ. ಇಷ್ಟು ವರ್ಷ ಆದರೂ ತುಂಬ ಚೆನ್ನಾಗಿ ಉಳಿಸ್ಕೊಂಡ್ಬಂದಿದ್ದಾರೆ. ಮೊಘಲ್ಸ್ ಆಗ್ರಿ, ಬೇರೆ ಯಾರೇ ಆಳ್ಕೆಯಲ್ಲೂ ಏನೂ ಆಗಿಲ್ಲ. ಇದು ದೇವಸ್ಥಾನ ಹಿಂದೆ ನೋಡಿ ಎಷ್ಟು ದೊಡ್ಡದಾಗಿದೆ. ಸನ್ಸೆಟ್ ನೋಡಿ, ಸಖತ್ತಾಗಿ ಕಾಣಿಸ್ತಿದೆ ಸನ್ಸೆಟ್. ಸೂಪರ್ ಆಗಿದೆ. ಎಲ್ಲ ಗೋಪುರಗಳು, ಕಾಣಿಸ್ತಿದೆಯಾ? ದೀಪಗಳು ಅಂಟಿಸಿದ್ದಾರೆ ಗೋಪುರದ ಮೇಲೆ. ಝೂಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆ ಗೋಪುರದ ಮಧ್ಯ ಲೈಟ್ ಕಾಣಿಸ್ತಿದೆಯಲ್ಲ, ಅದು ಲೈಟ್ ಅಲ್ಲ, ದೀಪಗಳು ಅಂಟಿಸಿರೋದು ಅಷ್ಟೇ. ಝೂಮ್ ಆಗೋ ಇದರಲ್ಲಿ ಇದು ದೇವಸ್ಥಾನ. ಅದೊಂದು ಗೋಪುರ, ಇಲ್ಲಿ ಇನ್ನೊಂದು ಗೋಪುರ ಇದೆ. ಅಲ್ಲಿ ಇಲ್ಲಿ ಅದರೊಳಗಡೆ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿ ಬಂದಿದೆ. ಚಿದಂಬರಂ ನಟರಾಜ ಸ್ವಾಮಿ ದೇವಸ್ಥಾನ. ಈಶ್ವರಂದೊಂದು ರೂಪ ನಟರಾಜ. ಒಳ್ಳೊಳ್ಳೆ ಪ್ಲೇಸಸ್ ಇದೆ ತಮಿಳ್ನಾಡಲ್ಲಿ. ಇವಾಗ ನೆಕ್ಸ್ಟು ಇಲ್ಲಿಂದ ಎಲ್ಲಪ್ಪ ಕುಂಭಗೋಳಂ ಅಲ್ಲಿಗೆ ಹೋಗೋಣ. ದೇವಸ್ಥಾನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಆ ಸನ್ಸೆಟ್ಟು, ಆ ಲೈಟಿಂಗ್ಸು ತುಂಬ ಇಷ್ಟ ಆಯ್ತು ನನಗೆ. ಆ ಗೋಪುರದ ಮೇಲೆ ದೀಪ ಹಚ್ಚಿದ್ರಲ್ಲ, ಅದು ತುಂಬ ಇಷ್ಟ ಆಯ್ತು. ಮುಂದ್ಗಡೆ ಹೋಗಿ ದಿನ ಸಂಜೆ ಹೋಗಿ ದೀಪನ ಇದು ಮಾಡಿದ್ರೆ ತುಂಬ ಚೆನ್ನಾಗಿ. ಈ ಥರ ಪ್ಲೇಸಸ್ ನೋಡಬೇಕು ಯಾವಾಗಲೂ ಫ್ರೀ ಸಿಕ್ಕಿದಾಗ. ಅಂಥ ಟೈಮಲ್ಲಿ ಇದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ. ಕುಂಭಗೋಳಮ್ಗೆ ಬಂದಿದ್ದೀವಿ. ರೂಮ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ, ಎಲ್ಲೂ ಗೊತ್ತಾಗ್ತಿಲ್ಲ. ಫುಲ್ಲು ಸುಸ್ತಾಗಿ ಹೋಗಿದ್ದೀನಪ್ಪ, ಆಗ್ತಾನೆ ಇಲ್ಲ. ಅಯ್ಯೋ, ಇವತ್ತು ಎಷ್ಟಾಯಿತು? 451 ಕಿಲೋಮೀಟರ್ ಹೊಡ್ತೀವಿ. ಸಾಕಾಗೋಗಿದೆ, ಬೆನ್ನೆಲ್ಲ ಹಿಡ್ಕೊಂಡೋಗಿದೆ. ಕತ್ತೆಲ್ಲ ನಾವು ಹೆಲ್ಮೆಟ್ ಹಾಕಿ ಹಿಂಸೆ, ಸೆಕೆ ಬೇರೆ. ಯಾವಾಗ ಹೋಗಿ ರೂಮಲ್ಲಿ ಹೋಗಿ ಬಿದ್ಕೊಂತೀನೋ ಅಂತ ಅನ್ನಿಸ್ತಿದೆ. ಬೇಗ ರೂಮ್ ಸಿಕ್ಕಿದ್ರೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಊಟ ಮಾಡ್ಕೊಂಬಂದ್ರೆ ಆಗುತ್ತೆ. ಸಾಕು ಇವತ್ತಿಗೆ. ಇನ್ನು ರಿಸ್ಕ್ ತೊಗೊಳೋದು ಬೇಡ. ತಂಜಾವೂರಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿಂದ ಏನಿಲ್ಲ 25 ಕಿಲೋಮೀಟ್ರ್ ಇದೆ ತಂಜಾವೂರು. ಈಗಲೇ ಬೆನ್ನೆಲ್ಲ ಹಿಡ್ಕೊಂಡೋಗಿದೆ.
ಹೋಗಿ ಅಂದರೆ ನಾನು ಮಲ್ಕೊತೀನಿ, ನನ್ನ ಗಾಡಿನೇ ಕರ್ಕೊಂಡು ಹೋಗುತ್ತೆ ಅಂತಂದರೆ ಏನೋ ಹೊಟ್ಟೋಗ್ತೀನಪ್ಪ. ಆಗಲ್ಲ, ನೀನೇ ಓಡಿಸ್ಬೇಕು ಅಂದರೆ ಆಗೋದಿಲ್ಲ, ನನಗೂ ಆಗೋದಿಲ್ಲ, ನಾನು ಇಲ್ಲೇ ಇರೋದಷ್ಟೇ. ಸರಿ, ಫೈನಲಿ ರೂಮ್ ಸಿಕ್ತು. ಅಂದ್ಕೊಂಡಿದ್ದ ತಕ್ಷಣ ದೇವರು ಕೊಟ್ಬಿಟ್ಟ. ಅಲ್ಲಿ ಇದೇ ಬಿಲ್ಡಿಂಗು, ಇಲ್ಲೇ ಇರೋದು. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಇವಾಗ ಹೋಗಿ ಲಗೇಜೆಲ್ಲ ಇಟ್ಟು ಒಂದು 5-10 ನಿಮಿಷ ಮಲ್ಕೊಂಬಿಟ್ಟು ಆಮೇಲೆ ಇದು ಊಟಕ್ಕೆ ಹೋದರೆ ಸಾಕು. ನನಗೆ ಆಗ್ತಿರೋ ಇರಿಟೇಷನ್ಗೆ ಊಟನೇ ಬೇಡ ಅನ್ನಿಸ್ತಿದೆ. ಬೆನ್ನೆಲ್ಲ ಹಿಡ್ಕೊಂಡು ಹೋಗಿದ್ದು. ಇಷ್ಟು 400 ಕಿಲೋಮೀಟರೆಲ್ಲ ಹೊಡೆಯಲ್ಲ ಅಂದ್ಕೊಂಡೆ ನಾನು, ಬರೀ 300 ಹೊಡೆದು ನಿಲ್ಸೋಣ ಅಂದ್ಕೊಂಡೆ. ಬಟ್ ಅದರ ರೋಡ್ ನೋಡಿದ ತಕ್ಷಣ ಜೋಶ್ ಬಂತಲ್ಲಿ. ಅದಕ್ಕೆ ಸರಿ ಆಯ್ತು ನಡಿ ಅಂತ ಹೋದೆ. ಅಲ್ಲಿ ರೂಮ್ ಹೋಗಿ ಬರೋಣ.